ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರು ತಿರುಗಿ ತನ್ನ ಕೃಪೆಯಿಂದ ನಮ್ಮೆಲ್ಲರೂ ಸಹ ಈ ಒಂದು ಫೇಸ್ಬುಕ್ನ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗುವಂಥ ಕೃಪೆಯನ್ನು ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವಂತನಾಗಿದ್ದೇನೆ. ದೇವರಿಗೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿ ತಮ್ಮೊಟ್ಟಿಗೆ ವಾಕ್ಯ ಸಂದೇಶವನ್ನು ಹಂಚಿಕೊಳ್ಳುವಂಥ ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ದೇವರ ವಾಕ್ಯಕ್ಕೆ ಮತ್ತು ದೇವರನ್ನು ಆರಾಧಿಸುವುದಕ್ಕೋಸ್ಕರವಾಗಿ, ದೇವರಲ್ಲಿ ಪ್ರಾರ್ಥಿಸುವುದಕ್ಕೋಸ್ಕರವಾಗಿ ನಮ್ಮ ಜೀವಿತವನ್ನು ದೇವರ ಕಡೆಗೆ ಸಮರ್ಪಿಸಿಕೊಂಡು ನಡೆಯುವಾಗ ಅದರಷ್ಟು ಆಶೀರ್ವಾದಕರವಾದಂಥ ಜೀವಿತ ಮತ್ತೊಂದಿಲ್ಲ ಎಂಬುದಾಗಿ ಹೇಳಿಕೊಂಡು ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ ಮತ್ತು ಅನೇಕರ ಅನುಭವವೂ ಸಹ ಆಗಿರುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಬೆಳಗಿನ ಜಾವದಲ್ಲಿ ದೇವರು ತಿರುಗಿ ಈ ಒಂದು ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ ನಾವೆಲ್ಲರೂ ಬೆಳೆಯೋದಕ್ಕೋಸ್ಕರವಾಗಿ, ಆತ್ಮೀಯ ಜೀವಿತವನ್ನು ದೃಢಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮತ್ತು ಆತ್ಮೀಯ ಜೀವಿತವನ್ನು ಬಲಪಡಿಸುವುದಕ್ಕೋಸ್ಕರವಾಗಿ ದೇವರಿಂದ ಅವಕಾಶವನ್ನು ಕೊಡಲ್ಪಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ದೇವರು ತಿರುಗಿ ಈ ನವೆಂಬರ್ನ ತಿಂಗಳದ 14ನೇ ತಾರೀಕಿನ ದಿನದಂದು ನಾವೆಲ್ಲ ಸೇರ ಬರುವ ಹಾಗೆ ದೇವರು ಕೃಪೆಯನ್ನು ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುವಂತನಾಗಿದ್ದೇನೆ. ವೀಕ್ಷಿಸುತ್ತಿರುವಂಥ ತಮ್ಮೆಲ್ಲರನ್ನು ಸಹ ಮತ್ತೊಂದು ಆವೃತ್ತಿ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆ ಮಾಡುವಂತನಾಗಿದ್ದಾನೆ. ಮತ್ತೊಂದು ಆವೃತ್ತಿ ದೇವರಲ್ಲಿ ನೀವೆಲ್ಲರೂ ಬೆಳೆದು ಕರ್ತನಿಗೋಸ್ಕರವಾಗಿ ಸದಾಕಾಲ ಜೀವಿಸುತ್ತಾ ದೇವರನ್ನು ಆರಾಧಿಸುತ್ತಾ ಮುಂದೆ ಸಾಗಲು ಪಡಬೇಕೆಂದಿರುವಂಥ ಒಂದು ಆಶೆಯಿಂದ ಮತ್ತು ದೇವರಲ್ಲಿ ಪ್ರಾರ್ಥನಾ ಪೂರ್ವಕವಾಗಿ ಅನೇಕರು ಕ್ರಿಸ್ತನ್ನು ಕಂಡುಕೊಂಡು ಕರ್ತನಿಗೋಸ್ಕರವಾಗಿ ಜೀವಿಸಬೇಕೆಂದಿರುವಂಥ ಒಂದೇ ಉದ್ದೇಶದಿಂದ ಈ ಕಾರ್ಯಕ್ರಮದ ಮುಖಾಂತರವಾಗಿ ತಮ್ಮನ್ನು ಸಂಧಿಸುವಂಥ ಕೃಪೆಯನ್ನು ದೇವರು ಅನುಗ್ರಹಿಸಿಕೊಟ್ಟದಕ್ಕಾಗಿ ನಾನು ದೇವರಿಗೆ ಎಷ್ಟೋ ಕೃತಜ್ಞತೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ದೇವರು ತಿರುಗಿ ಬೆಳಗಿನ ಜಾವದಲ್ಲಿ ಆತನ ವಾಕ್ಯದ ಮುಖಾಂತರವಾಗಿ ಮಾತನಾಡುವ ಹಾಗೆ ದೇವರು ಕೃಪೆಯನ್ನು ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಬನ್ನಿ ನಾವು ದೇವರನ್ನ ಆರಾಧನೆ ಮಾಡುವಂತರಾಗೋಣ, ಪ್ರಾರ್ಥನೆ ಮಾಡುವಂತರಾಗೋಣ. ಕರ್ತನು ತಾನೇ ನಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸಿ ಆತನ ಮಹಿಮೆಗೋಸ್ಕರವಾಗಿ ಜೀವಿಸುವ ಹಾಗೆ ತನ್ನ ಕೃಪೆಯನ್ನು ಕೊಟ್ಟು ನಡೆಸಲಿ ಎಂಬುದಾಗಿ ಹೇಳಿಕೊಂಡು ನಾನು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿಕೊಂಡು ಬಂದಂಥ ನಮ್ಮ ತಂದೆಯಾದ ದೇವರೇ, ನಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗಿ ದೇವ, ಈ ಬೆಳಗಿನ ಜಾವದಲ್ಲಿ ನಾವು ನಿನ್ನ ಕಡೆಗೆ ಬಂದು ಪ್ರಾರ್ಥಿಸುವಂಥ ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ದೇವ, ಈ ಡಿವೋಷನ್ ಕಾರ್ಯಕ್ರಮದಲ್ಲಿ ದೇವ ನಾವು ಸೇರಿ ಬರುವ ಹಾಗೆ ಸಹಾಯ ಮಾಡಿದಂಥ ದೇವರೇ, ವೀಕ್ಷಿಸುತ್ತಿರುವಂಥ ನಿನ್ನ ಮಕ್ಕಳೆಲ್ಲರನ್ನ ಆಶ್ರಯಿಸರಿ, ಎಲ್ಲರಿಗೂ ಬೇಕಾದಂಥ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಡೆಸು. ಮತ್ತು ದೇವ, ನಮ್ಮ ಭಾರತ ದೇಶದಲ್ಲಿ ಮತ್ತು ದೇವ ಇಡೀ ವಿಶ್ವದಲ್ಲಿ ಇರುತ್ತಿರುವಂಥ ಎಲ್ಲ ನಿನ್ನ ಮಕ್ಕಳು ನಿನ್ನ ಕಡೆಗೆ ಒಪ್ಪಿಸ್ತಾ ಇದ್ದೇವೆ. ಆಶೀರ್ವಾದದಲ್ಲಿ, ಆರೋಗ್ಯದಲ್ಲಿ ನಡೆಸಿರಪ್ಪ. ಕಷ್ಟದಲ್ಲಿ, ಚಿಂತೆಯಲ್ಲಿ, ದುಃಖದಲ್ಲಿ, ವೇದನೆ ಇರುತ್ತಿರುವಂಥ ನಿನ್ನ ಮಕ್ಕಳಿಗೆ ಬೇಕಂತ ಬಿಡುಗಡೆಯನ್ನು ಕೊಟ್ಟು ನಡೆಸು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಿನ್ನ ಮಕ್ಕಳು ನಿನ್ನ ವಾಕ್ಯಕ್ಕೆ ಸನಿಹರಾಗಿದ್ದುಕೊಂಡು ಮತ್ತು ದೇವರಿನ ವಾಕ್ಯದ ಅಭಿರುಚಿಯನ್ನು ಪಡೆದುಕೊಂಡಂತರಾಗಿಕೊಂಡು ನಿನಗೋಸ್ಕರವಾಗಿ ಸಾಕ್ಷಿಗಳಾಗಿ ಜೀವಿಸುವಂಥ ಕೃಪೆ ಭಾಗ್ಯವನ್ನು ಕೊಟ್ಟು ನಡೆಸು. ತಿರುಗಿ ದೇವ, ಬೆಳಗಿನ ಜಾವದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿ ಬಂದಿದ್ದೇವೆ. ನೀನು ಬಲಪಡಿಸು, ದೃಢಪಡಿಸು, ನಿನಗೆ ಮಹಿಮೆ ತರುವಂಥ ಮಕ್ಕಳಾಗಿ ಜೀವಿಸುವಂತೆ ಕೃಪೆಯನ್ನು ಅನುಗ್ರಹಿಸಿಕೊಟ್ಟು ನಡೆಸಿರಪ್ಪ. ತಿರುಗಿ ದೇವ, ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಆರಾಧನೆಯಲ್ಲಿ ದೇವ ನಿನ್ನ ಸಹಾಯ ಕೊಟ್ಟು ನಡೆಸು. ವಾಕ್ಯವನ್ನು ದೇವ ಆಲಿಸಲಿಕ್ಕೆ ಹೋಗುತ್ತಿರುವಾಗ ಕರ್ತನೆ ನಮ್ಮ ಮಧ್ಯದಲ್ಲಿ ನೀದುಕೊಂಡು ನಡೆಸು. ವಿಶೇಷವಾಗಿ ದೇವ, ಈ ದಿನದಲ್ಲಿ ದೇವ ನಮ್ಮ ಭಾರತ ದೇಶದಾದ್ಯಂತವೂ ಸಹ ಆಚರಿಸುತ್ತಿರುವಂಥ ಈ ಚಿಕ್ಕ ಮಕ್ಕಳ ದಿನಾಚರಣೆಗೋಸ್ಕರ ನಿಮಗೆ ಸ್ತೋತ್ರ ಸಲ್ಲಿಸುವಂತರಾದ್ದವೆ. ಯೇಸುವೆ, ನಾನು ಒಂದು ಸಭೆಯ ಚಿಕ್ಕ ಮಕ್ಕಳನ್ನು ಮತ್ತು ದೇವ ಇಡೀ ನಮ್ಮ ಭಾರತ ದೇಶದಲ್ಲಿ ಇರುತ್ತಿರುವಂಥ ಎಲ್ಲ ಚಿಕ್ಕ ಮಕ್ಕಳನ್ನು ಆಶ್ರಯಿಸರಿ, ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಡೆಸು. ಅವರು ಚಿಕ್ಕ ಪ್ರಾಯದಲ್ಲಿಯೇ ನಿನ್ನ ಕಂಡುಕೊಂಡು ಸಾಕ್ಷಿಗಳಾಗಿ ಜೀವಿಸುವಂತೆ ಸಹಾಯ ಮಾಡು. ನಮ್ಮ ಮಧ್ಯದಲ್ಲಿ ನೀದುಕೊಂಡು ನಡೆಸಿರಪ್ಪ. ವಿಶೇಷವಾಗಿ ವಾಕ್ಯವನ್ನು ದೇವ ಧ್ಯಾನ ಮಾಡಲಿಕ್ಕೆ ನಾವು ಹೋಗುತ್ತಿರುವಾಗ ನಮ್ಮ ಮಧ್ಯದಲ್ಲಿ ನೀದುಕೊಂಡು ನಡೆಸು. ತದನಂತರ ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಆಶ್ರಯಿಸಿ ಬಲಪಡಿಸಿ ನಡೆಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ನೀವೇ ಮಾತ್ರ ಮಹಿಮೆ ಉಂಟಾಗುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಗೆ. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿ ದೇವರು ತನ್ನೊಂದು ಕೃಪೆಯಿಂದ ನಮ್ಮನ್ನು ಈ ರೀತಿಯಲ್ಲಿ ನಡೆಸಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಂತನಾಗಿದ್ದೇನೆ. ದೇವರಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವುದಾದರೆ ಮತ್ತಾಯನ ಬರೆದ ಸುವಾರ್ತೆ ಅದರ 19ನೇ 19
ಮತ್ತಾಯನ ಬರೆದ ಸುವಾರ್ತೆ ಅದರ 19ನೇ ಅಧ್ಯಾಯ ವಚನ ನಾವು 13ನೇ ವಚನದಿಂದ ಓದುತ್ತಿರುವಾಗ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 13ನೇ ವಚನ. ಆಗ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ತಂದು ಆತನು ಅವುಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಲು ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಯೇಸು ಅವರನ್ನು ಬಿಡಿರಿ, ಆದರೆ ಯೇಸು ಮಕ್ಕಳನ್ನು ಬಿಡಿರಿ, ನನ್ನ ಹತ್ತಿರ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಪರಲೋಕ ರಾಜ್ಯವು ಇಂಥವರದೇ ಎಂದು ಹೇಳಿ ಅವುಗಳ ಮೇಲೆ ಕೈಯಿಟ್ಟು ಅಲ್ಲಿಂದ ಹೊರಟು ಹೋದನು ಎಂಬುದರ ವಾಕ್ಯ. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆಗ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ತಂದು ಆತನು ಅವುಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಲು ಶಿಷ್ಯರು ಅವರನ್ನು ಗದರಿಸಿದರು ಎಂಬುದಾಗಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಮತ್ತೊಂದು ಕ್ರಿಸ್ತೇಸುವಿನ ಒಂದು ನಾಮದಲ್ಲಿ ತಮ್ಮೆಲ್ಲರನ್ನು ಸಹ ವಂದನೆ ಸಲ್ಲಿಸುತ್ತಾ ವಾಕ್ಯ ಸಂದೇಶಕ್ಕೆ ನಾನು ಆಹ್ವಾನಿಸುವಂತನಾದರೆ, ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಮೊಟ್ಟಿಗೆ ಹಂಚಿಕೊಳ್ಳುವಂಥ ಸಂದೇಶ ಏನೆಂಬುದಾಗಿ ಹೇಳುತ್ತಿರುವಾಗ ನಮ್ಮೆಲ್ಲರಿಗೂ ಸಹ ಬಹಳಷ್ಟು ರೀತಿಯಲ್ಲಿ ಚಿರಪರಿಚಿತವಾದಂಥ ರೀತಿಯಲ್ಲಿ ನೋಡುವಾಗ ಈ ನವೆಂಬರ್ 14ನೇ ತಾರೀಕಿನ ದಿನದಂದು ಮಕ್ಕಳ ದಿನಾಚರಣೆ ಎಂಬುದಾಗಿ ಆಚರಿಸುವಂತರಾದರೆ, ಮಕ್ಕಳನ್ನು ಅನೇಕದಲ್ಲಿ ನೆನೆಸಿಕೊಂಡಂತರಾಯ್ದುಕೊಂಡು ವಿಶೇಷವಾಗಿ ಅನೇಕದಲ್ಲಿ ಜವಾಹರ್ಲಾಲ್ ನೆಹರು ಅವರು ತಮ್ಮ ಜನ್ಮ ದಿವಸದ ಪ್ರಯುಕ್ತವಾದಂಥ ರೀತಿಯಲ್ಲಿ ಅವರು ತಮ್ಮ ಜನ್ಮ ದಿವಸವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಿರಿ ಎಂಬುದಾಗಿ ಹೇಳಿಕೊಂಡು ಮಕ್ಕಳ ಮೇಲೆ ತಮಗಿರುವಂತಹ ಪ್ರೀತಿ, ಅಭಿಮಾನ ಮತ್ತು ಅವರ ಮೇಲಿರುವಂಥ ಕಾಳಜಿಯ ವಿಷಯದಲ್ಲಿ ಅನೇಕದಲ್ಲಿ ಜಾಗರೂಕತೆಯನ್ನು ವಹಿಸಿ ಮಕ್ಕಳೆಲ್ಲರನ್ನೂ ಸಹ ಪ್ರೀತಿಸುವಂತರಾಗಿದ್ದಾರೆ ಎಂಬುದಾಗಿ ಹೇಳಿಕೊಂಡು ಚರಿತ್ರೆ ಹೇಳುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಅಂತ ಒಂದು ಉತ್ತಮವಾದಂಥ ನಾಯಕರನ್ನು ಕೊಟ್ಟು ಅನೇಕದಲ್ಲಿ ಮಕ್ಕಳ ವಿಷಯದಲ್ಲಿ ಒಂದು ರೀತಿಯಲ್ಲಿ ಅವರ ಬೆಳವಣಿಗೆಯ ವಿಷಯದಲ್ಲಿ ಮತ್ತು ಅವರ ಮನಸ್ಥಿತಿಗಳ ವಿಷಯದಲ್ಲಿ ಅನೇಕದಲ್ಲಿ ಆಲೋಚಿಸುವಂಥ ಒಂದು ಉತ್ತಮವಾದಂಥ ರೀತಿಯಲ್ಲಿ ಆ ಒಂದು ಜವಾಹರ್ಲಾಲ್ ನೆಹರು ಅವರು ಜೀವಿಸಿದರು ಎಂಬುದಾಗಿ ಹೇಳಿಕೊಂಡು ಅನೇಕದಲ್ಲಿ ಚರಿತ್ರೆ ತಿಳಿಸುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ನಾವು ಈ ಬೆಳಗಿನ ಜಾವದಲ್ಲಿ ತಿರುಗಿ ನಮ್ಮೆಲ್ಲರ ಮಕ್ಕಳನ್ನು ದೇವರ ಕಡೆಗೆ ಕೊಟ್ಟಂತರಾಯ್ದುಕೊಂಡು ವಾಕ್ಯವು ಏನು ಹೇಳುತ್ತದೆ ಎಂಬುದಾಗಿ ಹೇಳಿಕೊಂಡು ನಾವು ಆಲೋಚನೆ ಮಾಡುವಂತರಾಗೋಣ. ದೇವರಿಗೆ ಸ್ತೋತ್ರವಾಗಲಿ. ಈ ದಿನ ಚಿಕ್ಕ ಮಕ್ಕಳ ದಿನವಾಗಿರುವಂಥದ್ದಾಗಿದೆ. ಅಂದರೆ ಮಕ್ಕಳ ದಿನಾಚರಣೆ ಎಂಬುದಾಗಿ ಆಚರಿಸುವಂತರಾದರೆ ಈ ಸಮಯದಲ್ಲಿ ಯೇಸು ಸ್ವಾಮಿ ಸಹ ಮಕ್ಕಳ ವಿಷಯದಲ್ಲಿ ಬಹಳಷ್ಟು ರೀತಿಯಲ್ಲಿ ಮಮಕಾರವುಳ್ಳಂತನಾಗಿದ್ದಾನೆ ಎಂಬುದಾಗಿ ಹೇಳಿಕೊಂಡು ಸತ್ಯವೇದ ಹೇಳುವಂಥದ್ದಾಗಿದೆ. ನಾವು ನೋಡಲ್ಪಟ್ಟ ಪ್ರಕಾರ ಆಗ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ತಂದು ಆತನು ಅವುಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಲು ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಯೇಸು ಮಕ್ಕಳನ್ನು ಬಿಡಿರಿ, ನನ್ನ ಹತ್ತಿರ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಪರಲೋಕ ರಾಜ್ಯವು ಇಂಥವರದೇ ಎಂಬುದಾಗಿ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಯೇಸುಸ್ವಾಮಿ ಇಲ್ಲಿ ಹೇಳುತ್ತಿರುವಂತಹ ತಾತ್ಪರ್ಯ ಏನೆಂಬುದಾಗಿ ಹೇಳುವಾಗ, ಚಿಕ್ಕ ಮಕ್ಕಳನ್ನು ಬಿಡಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಇಂಥವರದೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾದರೆ ಚಿಕ್ಕ ಮಕ್ಕಳನ್ನು ಯೇಸುಸ್ವಾಮಿ ಪ್ರೀತಿಸುವಂತನಾಗಿದ್ದಾನೆ. ಈಗಲೂ ಸಹ ಆತನು ಪ್ರೀತಿಸುವಂತನಾಗಿದ್ದಾನೆ. ಮಕ್ಕಳ ವಿಷಯದಲ್ಲಿ ಕಾಳಜಿಯನ್ನು ತೋರಿಸುವಂತನಾಗಿದ್ದಾನೆ. ಮಕ್ಕಳನ್ನು ಅನೇಕದಲ್ಲಿ ಕ್ರಿಸ್ತೇಸುವಿನ ಕಡೆಗೆ ತೆಗೆದುಕೊಂಡು ಬಂದರು ಎಂಬುದಾಗಿ ಹೇಳಿಕೊಂಡು ಆ ದಿನದಲ್ಲಿ ಇರ್ತಿರುವಂಥ ಈ ಚರಿತ್ರಗಾರರು ಅಥವಾ ಮತ್ತಾಯನು ತನ್ನ ಒಂದು ರೀತಿಯಲ್ಲಿ ಈ ಸುವಾರ್ಥ ಭಾಗದಲ್ಲಿ ಬರೆಯಲ್ಪಟ್ಟಿರುವಂತನಾಗಿದ್ದಾನೆ. ಯಾಕೆ ಮಕ್ಕಳನ್ನು ಕರೆತಂದರು ಎಂಬ ಹೇಳುವಾಗ, ಯೇಸು ಸ್ವಾಮಿ ಮಕ್ಕಳನ್ನು ಪ್ರೀತಿಸುವಂತನಾಗಿದ್ದ. ಮಕ್ಕಳಿಗೆ ಬೇಕಾದಂಥ ಅನೇಕದಲ್ಲಿ ಅವರ ಭವಿಷ್ಯತ್ ಜೀವಿತದ ವಿಷಯದಲ್ಲಿ ಆಲೋಚಿಸುವಂತನಾಗಿದ್ದ. ಅವರನ್ನು ಆಧ್ಯಾತ್ಮಿಕವಾದಂಥ ಜೀವಿತದಲ್ಲಿ ನಡೆಸುವುದಕ್ಕೋಸ್ಕರವಾಗಿ ಮತ್ತು ಅವರನ್ನು ಒಂದು ರೀತಿಯಲ್ಲಿ ಆತ್ಮೀಯ ಜೀವಿತದಲ್ಲಿ ಮುಂದುವರಿಸುವುದಕ್ಕೋಸ್ಕರವಾಗಿ ಪ್ರಯತ್ನಿಸುತ್ತಿದ್ದನೆಂಬುದಾಗಿ ಹೇಳಿಕೊಂಡು ಇಲ್ಲಿ ಸತ್ಯವೇದ ತಿಳಿಸುವಂಥದ್ದಾಗಿದೆ. ಈ ಕಾರಣದಿಂದಾಗಿ ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರ ಬರಗೊಳಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ ಎಂಬುದಾಗಿ ಹೇಳುವಂತನಾದನೆ. ಅಂದರೆ ಯೇಸುಸ್ವಾಮಿ ಹೋಗುತ್ತಿರುವಂಥ ಸಂದರ್ಭದಲ್ಲಿ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಥವಾ ಹಿರಿಯರು ಅಥವಾ ದೊಡ್ಡವರು ಆತನ ಹಿಂಬಾಲಿಸುವಂತರಾಗಿದ್ದರು. ಅದೇ ರೀತಿಯಲ್ಲಿ ಯೇಸುಸ್ವಾಮಿಯನ್ನು ಹೇಳ್ತಾ ಇದ್ದಾರೆ, ಚಿಕ್ಕ ಮಕ್ಕಳನ್ನು ಸಹ ನನ್ನ ಹತ್ತಿರ ಬರಗೊಳಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ ಎಂಬುದಾಗಿ. ದೇವರಾಜ್ಯ ಅಂಥವರದೇ ಎಂಬುದಾಗಿ ಹೇಳ್ತಾ ಇದ್ದಾನೆ. ಈ ಬೆಳಗಿನ ಜಾವದಲ್ಲಿ ದೇವರು ನಮಗೆ ತಿಳಿಸುವಂಥ ವಾಕ್ಯ ಏನೆಂಬುದಾಗಿ ಹೇಳ್ತಿರಬೇಕಾದ್ರೆ, ಚಿಕ್ಕ ಮಕ್ಕಳು ದೇವರಾಜ್ಯಕ್ಕೆ ಸಮಾನರು ಎಂಬುದಾಗಿ ಸಹ ಅನೇಕ ರೀತಿಯಲ್ಲಿರುವಂಥ ಕಾರ್ಯಗಳಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗುವಂಥದ್ದಾದರೆ, ಅವರ ಮುಗ್ಧತೆಯ ಮನಸ್ಸು ಮತ್ತು ಅವರ ಒಂದು ರೀತಿಯಲ್ಲಿ ನಿಷ್ಕಲ್ಮಶವಾದಂಥ ರೀತಿಯುವಂಥ ಆ ಪ್ರೀತಿ ಮತ್ತು ಅವರ
ನಡೆ ನುಡಿಗಳು ಅಥವಾ ಅವರು ಮಾಡ್ತಿರುವಂಥ ಚಟುವಟಿಕೆಗಳು ಎಲ್ಲವೂ ಸಹ ಒಂದು ಉತ್ತಮ ರೀತಿಯಲ್ಲಿ ಇರುವಂಥದ್ದಾಗಿದೆ. ಅದೇ ಚಿಕ್ಕ ಮಕ್ಕಳನ್ನು ಈ ಸಮಯ ಹೇಳ್ತಾ ಇದ್ದಾರೆ, ಅವುಗಳನ್ನು ನನ್ನ ಹತ್ತಿರ ಬರಗೊಳಿಸಿರಿ. ಅಂದರೆ ಅವುಗಳಿಗೆ ಶಿಕ್ಷಣ ಕೊಡೋದಕ್ಕೋಸ್ಕರವಾಗಿ, ಅವರನ್ನು ಆತ್ಮೀಯ ಜೀವಿತದಲ್ಲಿ ಬೆಳೆಸೋದಕ್ಕೋಸ್ಕರವಾಗಿ ಒಂದು ಒಳ್ಳೆಯ ಸ್ಥಿತಿಗತಿಗಳಲ್ಲಿ ನೋಡಲಿಕ್ಕೆ ಯೇಸು ಸ್ವಾಮಿ ಇಷ್ಟ ಬಯಸಿದ್ದಾನೆ ಎಂಬುದಾಗಿ ಹೇಳಿಕೊಂಡು ಸತ್ಯವೇದ ಹೇಳುವಂಥದ್ದಾಗಿದೆ. ಈ ದಿನಗಳಲ್ಲಿಯೂ ಸಹ ಮಕ್ಕಳು ಎಂಬುದಾಗಿ ಹೇಳುವಾಗ ಅನೇಕದಲ್ಲಿ ನಮ್ಮೆಲ್ಲರಿಗೂ ಸಹ ಬಹಳಷ್ಟು ರೀತಿಯಲ್ಲಿ ಇಷ್ಟ ಮತ್ತು ಎಲ್ಲರಿಗೂ ಸಹ ಬಹಳಷ್ಟು ರೀತಿಯಲ್ಲಿ ಒಂದು ಅಚ್ಚುಮೆಚ್ಚಿನ ರೀತಿಯಲ್ಲಿ ನಾವು ನೋಡಲಿಕ್ಕೆ ಇಷ್ಟ ಬಯಸುವಂತರ ಇದ್ದಾವೆ. ಹಾಗಾದರೆ ಆ ಮಕ್ಕಳು ಒಂದು ರೀತಿಯಲ್ಲಿ ಅವರ ಮಾನಸಿಕ ಜೀವಿತ, ಅವರ ಶಾರೀರಿಕ ಜೀವಿತ ಮತ್ತು ಅವರ ಆಧ್ಯಾತ್ಮಿಕವಾದಂಥ ಜೀವಿತವನ್ನು ಬೆಳೆಸುವಂಥ ಕರ್ತವ್ಯ ತಂದೆ ತಾಯಿಗಳ ಮೇಲೆ ಅಥವಾ ಗುರು ಹಿರಿಯರ ಮೇಲೆ ಇದೆ ಎಂಬುದಾಗಿ ಹೇಳಿಕೊಂಡು ಸತ್ಯವೇದ ಹೇಳುವಂಥದ್ದಾಗಿದೆ. ಹಾಗಾದರೆ ಆ ಮಕ್ಕಳು ಅವರು ದಾರಿ ತಪ್ಪಿ ಹೋಗದ ಹಾಗೆ ಅವರನ್ನು ಕ್ರಿಸ್ತೇಸುವಿನ ಮಾರ್ಗದಲ್ಲಿ, ಅಂದರೆ ಒಳ್ಳೆಯ ಸತ್ಯದ ಮಾರ್ಗದಲ್ಲಿ ಬೆಳೆಸುವುದಕ್ಕೋಸ್ಕರವಾಗಿ ನಾವೆಲ್ಲರೂ ಪ್ರಯತ್ನಿಸಬೇಕಾಗಿದೆ. ಹಾಗಾದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಕೆಲವರು ತಮ್ಮ ಮಕ್ಕಳನ್ನು ಯೇಸು ಕ್ರಿಸ್ತನಿಂದ ಮುಟ್ಟಿಸಬೇಕೆಂಬುದಾಗಿ ಅಥವಾ ಆತನಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕೆಂಬುದಾಗಿ ತೆಗೆದುಕೊಂಡು ಬಂದರೆ ಎಂಬುದಾಗಿ ನೋಡ್ತಾ ಇದ್ದಾರೆ. ಆಗ ಶಿಷ್ಯರು ಗದರಿಸ್ತಾ ಇದ್ದಾರೆ. ಹಾಗಾದರೆ ಲೋಕವು ವಿಷಯದಲ್ಲಿ ನೋಡುತ್ತಿರುವಾಗ ಎರಡು ರೀತಿಯಿರುವಂತಹ ಜೀವಿತದಲ್ಲಿ ಜೀವಿಸಲಿಕ್ಕೆ ಸಾಧ್ಯ. ಕೆಲವರು ತಮ್ಮ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸುವಂತರಾದರೆ, ಕೆಲವರು ತಮ್ಮ ಮಕ್ಕಳನ್ನು ಒಂದು ರೀತಿ ಸ್ವತಂತ್ರವಾಗಿ ಬಿಟ್ಟ ಕಾರಣವಾಗಿ ಕೆಲವು ಜನರು ಮಾತ್ರ ಕೆಟ್ಟದಂತ ಅಥವಾ ತಪ್ಪಾದಂತ ಮಾರ್ಗದಲ್ಲಿ ಹೋಗುವಂತರಾದರೆ. ಆದರೆ ಮಕ್ಕಳಿಗೆ ಚಿಕ್ಕ ಪ್ರಾಯದಲ್ಲಿ ಅವರನ್ನು ಉತ್ತಮ ರೀತಿಯಲ್ಲಿ ಬೆಳೆಸುವುದಾದರೆ ಅವರು ಉತ್ತಮ ರೀತಿಯಲ್ಲಿ ಬೆಳೆದು ದೊಡ್ಡವರಾಗಿ ಒಂದು ಒಳ್ಳೆಯ ಪ್ರಜೆಗಳಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ನಾಣ್ಣುಡಿಯಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬುದಾಗಿ ಚಿಕ್ಕ ಪ್ರಾಯದಲ್ಲಿಯೇ ಅವರನ್ನು ಆಧ್ಯಾತ್ಮಿಕವಾದಂಥ ಜೀವಿತದಲ್ಲಿ, ಒಳ್ಳೆಯ ಸಂಸ್ಕೃತಿಯಲ್ಲಿ, ಒಳ್ಳೆಯ ಜೀವಿತದಲ್ಲಿ ಅವರನ್ನು ಬೆಳೆಸಬೇಕಾಗಿದೆ. ಹಾಗಾದರೆ ಮಕ್ಕಳ ವಿಷಯದಲ್ಲಿ ನಾವು ಆಲೋಚನೆ ಮಾಡ್ತಿರ್ಬೇಕಾದ್ರೆ ಅನೇಕ ರೀತಿಯಲ್ಲಿ ಈ ದಿನಗಳಲ್ಲಿ ಅಥವಾ ಬಹುದಿನಗಳಿಂದ ಅನೇಕ ರೀತಿಯಲ್ಲಿ ಮುಂಚಿತ ಕಾಲದಲ್ಲಿ ನೋಡುತ್ತಿರಬೇಕಾದ್ರೆ ಮಕ್ಕಳೆಂಬುದಾಗಿ ಹೇಳ್ತಿರುವಾಗ ಹಾಗೆ ಸುಮ್ಮನೆ ಇರುವಂತರಾಗಿದ್ದರು. ಆದರೆ ಕೆಲವೊಂದು ರೀತಿಯಲ್ಲಿ ನೋಡುತ್ತಿರುವಾಗ ಅವರಿಗೆ ಆಶ್ರಮಗಳೆಂಬುದಾಗಿ ಆಗಲ್ಪಟ್ಟವು, ಅಥವಾ ಅವರಿಗೆ ಶಿಕ್ಷಣಗೋಸ್ಕರವಾಗಿ ಅಥವಾ ವಿದ್ಯಾಭ್ಯಾಸಗೋಸ್ಕರವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಋಷಿಮುನಿಗಳ ಮಧ್ಯದಲ್ಲಿ ಹೋಗಿ ಕಲಿಯಬೇಕಾದಂಥ ಪ್ರಸಂಗ ಬರ್ತಾ ಇತ್ತು. ಆದರೆ ತದನಂತರ ಶಾಲೆಗಳು ಪ್ರಾರಂಭವಾಯಿತು. ಅನೇಕದಲ್ಲಿ ಮೊಟ್ಟ ಮೊದಲದಾಗಿ ಮನೆಯ ಮೊದಲ ಪಾಠಶಾಲೆಯಾಗಿ ಪ್ರಾರಂಭಿಸಲ್ಪಟ್ಟಿತು. ಅದಾದ ಬಳಿಕ ಶಾಲೆಗಳಾದವು ಎಂಬುದಾಗಿ ನೋಡ್ತಾ ಇದ್ದಾವೆ. ಆ ಶಾಲೆಗಳು ಸಹ ಒಳ್ಳೆಯ ಶಿಕ್ಷಣಗಳನ್ನು ಕೊಡಲಿಕ್ಕೆ ಮುಂದಾದವು ಎಂಬುದಾಗಿ ಸಹ ನೋಡಲಿಕ್ಕೆ. ಆದರೆ ಈ ದಿನಗಳಲ್ಲಿ ನೋಡುತ್ತಿರುವಾಗ ಬಹುತೇಕವಾದಂಥ ರೀತಿಯಲ್ಲಿ ನೋಡ್ತಿರ್ಬೇಕಾದ್ರೆ ಒಂದು ರೀತಿಯಲ್ಲಿ ಒಳ್ಳೆಯ ಶಿಕ್ಷಣ ಕೊಡುವಂಥದ್ದು ಮಾತ್ರವಲ್ಲದೆ ಅನೇಕ ಕಡೆಗಳಲ್ಲಿ ನೋಡ್ತಿರ್ಬೇಕಾದ್ರೆ ಎಲ್ಲಾ ರೀತಿಯ ಕಾರ್ಯಚಟುವಟಿಕೆಗಳಲ್ಲಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿದೆ. ಅವರಿಗೆ ಮಾನಸಿಕವಾಗಿ, ಆತ್ಮೀಯವಾಗಿ, ಶಾರೀರಿಕವಾಗಿ ಅವರನ್ನು ಸದೃಢರನ್ನಾಗಿ ಮಾಡುವುದಕ್ಕೋಸ್ಕರವಾಗಿ ಅನೇಕ ಕೌಶಲ್ಯಗಳ ತರಬೇತಿಗಳನ್ನು ಅಥವಾ ಅನೇಕ ಅವರಿಗೆ ತಿಳುವಳಿಕೆಯ ಜೀವಿತವನ್ನು ಹೇಳಿಕೊಡಬೇಕಾಗಿದೆ. ಹಾಗಾದ್ರೆ ಯೇಸು ಸ್ವಾಮಿ ಮಾಡಲ್ಪಟ್ಟಂತ ಮುಖ್ಯವಾದಂಥ ಕೆಲಸ ಏನೆಂಬುದಾಗಿ ಹೇಳುತ್ತಿರಬೇಕಾದ್ರೆ ಮಕ್ಕಳನ್ನು ಪ್ರೀತಿಸಿದನೆಂಬುದಾಗಿ ನೋಡ್ತಾ ಇದ್ದಾವೆ. ಈ ದಿನಗಳಲ್ಲಿ ನಾವೆಲ್ಲರೂ ಸಹ ನಮ್ಮ ಮಕ್ಕಳನ್ನು ಪ್ರೀತಿಸುವುದು ಮಾತ್ರವಲ್ಲದೆ ಲೋಕದಲ್ಲಿರುವಂಥ ಎಲ್ಲ ಮಕ್ಕಳನ್ನು ಸಹ ಅವರ ಆತ್ಮೀಯ ಜೀವಿತವನ್ನು ಚಿಕ್ಕ ಪ್ರಾಯದಲ್ಲಿಯೇ ವೃದ್ಧಿಗೊಳಿಸುವಂಥ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಒಳ್ಳೆಯ ಸಂಸ್ಕೃತಿಯನ್ನು ಕೊಡಬೇಕಾಗಿದೆ. ಎಷ್ಟೇ ಡಿಗ್ರಿ ಇದ್ರೂ ಪರವಾಗಿ ಅನೇಕ ದಿನ ಇದೆ ಎಂಬುದಾಗಿ ಅಷ್ಟಕ್ಕೆ ಅಲ್ಲ, ಆತನಲ್ಲಿ ಒಳ್ಳೆಯ ಸಂಸ್ಕೃತಿ ಇದೆಯೋ ಇಲ್ಲ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಯಾಕಂದ್ರೆ ಈ ದಿನಗಳಲ್ಲಿ ನೋಡ್ತಿರ್ಬೇಕಾದ್ರೆ ಅನೇಕ ಡಿಗ್ರೀಸ್ಗಳನ್ನು ಮಾಡ್ತಾರೆ, ಆದರೆ ಮಕ್ಕಳು ಅವರಿಗೆ ವಿಧೇಯತೆಯ ಜೀವಿತ ಗೊತ್ತಿರುವುದಿಲ್ಲ. ತಾವೇ ದೊಡ್ಡವರು ಎಂಬುದಾಗಿ ಹೇಳಿಕೊಂಡು ಸಹ ಭಾವನೆಯಲ್ಲಿ ಇರುವಂತರ ಇದ್ದಾರೆ, ಅಥವಾ ತಮಗಿನೇ ಎಲ್ಲವೂ ಬರುತ್ತದೆ ಎಂದಿರುವಂತ ಒಂದು ರೀತಿಯಲ್ಲಿ ತಪ್ಪಾದಂಥ ಕಲ್ಪನೆಗಳಲ್ಲಿ ಇರುವಂತರ ಇದ್ದಾರೆ. ಆದರೆ ವಾಕ್ಯವು ಹೇಳುವಂಥದ್ದಾಗಿದೆ, ಅವರಿಗೆ ತಿಳುವಳಿಕೆಯನ್ನು ಹೇಳಬೇಕಾಗಿದೆ, ಅವ್ರನ್ನು ಒಳ್ಳೆಯ ಮಾರ್ಗದಲ್ಲಿ ಬೆಳೆಸಬೇಕಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೋಡ್ತಿರ್ಬೇಕಾದ್ರೆ ಶಿಕ್ಷಣ ಎಷ್ಟು ಪ್ರಾಮುಖ್ಯವಾಗಿದೆಯೋ ಅದೇ ರೀತಿಯಲ್ಲಿ ಸಂಸ್ಕೃತಿ ಎಂಬುವಂಥದ್ದು ಸಹ ಪ್ರಾಮುಖ್ಯವಾಗಿದೆ. ಸಂಸ್ಕೃತಿ ಎಂಬುದಾಗಿ ಹೇಳುವಾಗ ಅವರ ನಡವಳಿಕೆ ಜೀವಿತ, ಅವರ ಒಂದು ರೀತಿಯಲ್ಲಿ ಅವರು ಮಾತನಾಡುವಂಥ ಶೈಲಿಗಳು, ಅಥವಾ ತೋರಿಸುವಂಥ ಅನೇಕ ವಿಧೇಯತೆಯ ಜೀವಿತ, ಅಥವಾ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂಥ ಜೀವಿತ. ದೊಡ್ಡವರು ಕಂಡ್ರಂದ್ರೆ ಅಂದ್ರೆ
ಅನೇಕ ಶಿರಬಾಗುವಂಥ ರೀತಿಯಲ್ಲಿ ಅಥವಾ ವಿಧೇಯತೆಯನ್ನು ತೋರಿಸುವಂಥ ರೀತಿಯಲ್ಲಿ ಇರುವಂಥ ಜೀವಿತ, ಇವೆಲ್ಲವೂ ಸಹ ಒಂದು ಒಳ್ಳೆಯ ಸಂಸ್ಕೃತಿಯ ಜೀವಿತದಲ್ಲಿ ನಡೆಸಲ್ಪಡುವಂಥರಾಗಿದೆ. ಅದಕ್ಕೋಸ್ಕರವಾಗಿ ನಮ್ಮ ಶಿಕ್ಷಕರು ನಮಗೆ ಯಾವಾಗಲೂ ಹೇಳ್ತಾ ಇದ್ದಾರೆ, ನೀವು ಇವತ್ತು ದಿವಸದಲ್ಲಿ ನಿಮ್ಮ ಶಿಕ್ಷಕರನ್ನು ಅಥವಾ ದೊಡ್ಡವರು ನೀವು ಅನೇಕ ನಮಸ್ಕರಿಸುವುದೇ ಆಗಿದ್ದರೆ, ಅವರಿಗೆ ವಿಧೇಯತೆಯನ್ನು ತೋರಿಸುವುದೇ ಆಗಿದ್ದರೆ, ಮುಂದಿನ ದಿನಗಳಲ್ಲಿ ನೀವು ಸಹ ದೊಡ್ಡವರಾದಾಗ ನಿಮಗೂ ಸಹ ಅನೇಕರು ವಿಧೇಯತೆಯನ್ನು ಅಥವಾ ಅನೇಕರ ಗೌರವವನ್ನು ಕೊಡಲಿಕ್ಕೆ ಸಾಧ್ಯ. ನೀವು ಈ ದಿನದಲ್ಲಿಯೇ ಅನೇಕ ನೀವು ಗೌರವವನ್ನು ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ಆ ಗೌರವ ನಿಮಗೆ ಸಿಗದೆ ಹೋಗಬಹುದು ಎಂಬುದಾಗಿ ಸಹ ಹೇಳ್ತಾ ಇದ್ರು. ಆದರೆ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಹೇಳುವಂತ ಮಾತು ಏನಂತ ಹೇಳ್ತಿರ್ಬೇಕಾದ್ರೆ, ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರ ಬಲಗೊಳಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರ ರಾಜ್ಯವು ಅಂತವರದೆಂಬುದಾಗಿ, ದೇವರ ರಾಜ್ಯ ಅಂತವರದ್ದು ಎಂಬುದಾಗಿ ಹೇಳ್ತಿರ್ಬೇಕಾದ್ರೆ, ಹಾಗಾದ್ರೆ ದೊಡ್ಡವರಿಗೆ ದೇವರಾಜ್ಯ ಇರಲಿಕ್ಕೆ ಸಾಧ್ಯವಿಲ್ಲವಾ ಎಂಬುದಾಗುವಂತ ಪ್ರಶ್ನೆ ಉದ್ಭವ ಆಗುವಂಥದ್ದಾಗಿದೆ. ಚಿಕ್ಕ ಮಕ್ಕಳ ಮನಸ್ಸು ಅದು ಮುಗ್ಧವಾದಂಥ ಮನಸ್ಸಾಗಿರುವಂಥದ್ದಾಗಿದೆ, ಅದು ನಿಷ್ಕಲ್ಮಶವಾದಂಥ ಮನಸ್ಸಾಗಿರುವಂಥದ್ದಾಗಿದೆ. ಅವರಿಗೆ ಯಾವ ಒಂದು ಬುದ್ಧಿ ಅಥವಾ ತಿಳುವಳಿಕೆಯನ್ನು ನಾವು ಕೊಡುತ್ತೀವೋ ಅದೇ ತಿಳುವಳಿಕೆಯಲ್ಲಿ ಅದೇ ಬುದ್ಧಿಯಲ್ಲಿ ಅವರು ಬೆಳೆಯಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಸತ್ಯವೇದದಲ್ಲಿ ಒಂದು ಉತ್ತಮವಾದಂಥ ಉದಾಹರಣೆಗಳಿರುವಂಥದ್ದಾಗಿದೆ. ಚಿಕ್ಕ ಮಕ್ಕಳನ್ನು ಬೆಳೆಸಲ್ಪಟ್ಟಂತ ರೀತಿ ನೀತಿಗಳ ವಿಷಯದಲ್ಲಿ ನೋಡ್ತಾ ಇದ್ದೇವೆ. ಹನ್ನೆರಡಿಗೆ ಮಕ್ಕಳಿಲ್ಲದಂಥ ಸಂದರ್ಭದಲ್ಲಿ ದೇವರು ಮಕ್ಕಳನ್ನು ಕೊಟ್ಟ. ಆ ಮಗುವನ್ನು ದೇವರಲ್ಲಿ ಬೆಳೆಸಲಿಕ್ಕೆ ಆಕೆ ಪ್ರಾರಂಭಿಸಿದಳು ಎಂಬುದಾಗಿ ನೋಡ್ತಾ ಇದ್ದೇವೆ. ಅನೇಕದಲ್ಲಿ ಸಂಸನ ಜೀವಿತದಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ಅಥವಾ ಅವರ ತಾಯಿಗಳ ವಿಷಯದಲ್ಲಿ ನಾವು ಗಮನಿಸುತ್ತಿರಬೇಕಾದ್ರೆ ದೇವರಲ್ಲಿ ಬಂದು ಕೇಳ್ತಾರೆ, ದೇವರೇ ನಮಗೆ ಹುಟ್ಟುವಂಥ ಮಗುವನ್ನು ನಾವು ಯಾವ ರೀತಿಯಲ್ಲಿ ಬೆಳೆಸಬೇಕೆಂಬುದಾಗಿ. ಎಲಿಜಬೆತ್ ಮತ್ತು ಅನೇಕ ಜಕರನ್ನು ಕೇಳ್ತಾ ಇದ್ದಾರೆ, ನಮ್ಗೆ ಯಾವ ರೀತಿಯಲ್ಲಿ ಮಕ್ಕಳನ್ನು ಕೊಡ್ತೀಯಪ್ಪ ಎಂಬುದಾಗಿ. ಹಾಗಾದ್ರೆ ಇವೆಲ್ಲವೂ ಯಾಕೆ ಎಂಬುದಾಗಿ ಹೇಳ್ತಿರ್ಬೇಕಾದ್ರೆ, ಆ ಮಕ್ಕಳು ಚಿಕ್ಕ ಪ್ರಾಯದಲ್ಲಿಯೇ ದೈವಿಕತೆಯಲ್ಲಿ ಬೆಳೆಸಬೇಕೆಂಬುದಾಗಿ, ಅಥವಾ ನಮ್ಮ ಈ ಒಂದು ಕ್ರಿಶ್ಚಿಯನ್ ಎಜುಕೇಶನ್ ಎಂಬುದಾಗಿ ಒಂದು ಸಿಸ್ಟಮ್ನಲ್ಲಿ ನಾವು ನೋಡುತ್ತಿರಬೇಕಾದ್ರೆ ಮೊಟ್ಟ ಮೊದಲಿರುವಂಥ ಪ್ರಾಧಾನ್ಯತೆ ನಾವು ಒಂದು ರೀತಿಯಲ್ಲಿ ಕಲಿಯುವಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಕ್ರಿಶ್ಚಿಯನ್ ಎಜುಕೇಶನ್ ಎಂಬುದಾಗಿರುವಂಥ ಒಂದು ರೀತಿಯಲ್ಲಿ ಅಭ್ಯಾಸ ಇರ್ತಾ ಇತ್ತು. ಅದರಲ್ಲಿ ನೋಡ್ತಿರ್ಬೇಕಾದ್ರೆ ಚಿಕ್ಕ ಮಕ್ಕಳಿಗೆ ಮೊಟ್ಟ ಮೊದಲಿರುವಂಥ ಪ್ರಾಧಾನ್ಯತೆಯನ್ನು ಕೊಡಬೇಕಾಗಿದೆ. ಯಾಕಂದ್ರೆ ಅವರು ಚಿಕ್ಕ ಪ್ರಾಯದಲ್ಲಿಯೇ ಅವರು ಕ್ರಿಸ್ತನನ್ನು ಕಂಡುಕೊಳ್ಳುವುದಾದ್ರೆ ಹೆಮ್ಮರವಾಗಿ ಬೆಳೆದು ಕರ್ತನಿಗೆ ಸಾಕ್ಷಿಗಳಾಗಿ ಇರಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಈ ಕಾರ್ಯಚಟುವಟಿಕೆ ನಾವು ಇಸ್ರಾಯೇಲರ ಜೀವಿತದಿಂದ ಬಂದಿರುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಇಸ್ರಾಯೇಲರಿಗೆ ದೇವರು ಯಾವಾಗಲೂ ಸಹ ಹೇಳ್ತಾ ಇದ್ದ, ನಾನು ನಿಮ್ಮನ್ನು ಆಶೀರ್ವಿಸುತ್ತೇನೆ, ನಿಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಆಶೀರ್ವಿಸುತ್ತೇನೆ ಎಂಬುದಾಗಿ. ಹಾಗಾದ್ರೆ ಇಸ್ರಾಯೇಲರು ಮಾಡಲ್ಪಡಬೇಕಾದಂಥ ಮುಖ್ಯವಾದಂಥ ಕೆಲಸ ಏನೆಂಬುದಾಗಿ ಹೇಳ್ತಿರ್ಬೇಕಾದ್ರೆ, ನಾವು ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ತಿರುಗಿಸುವಾಗ ಸಂಪೂರ್ಣವಾದಂಥ ರೀತಿಯಲ್ಲಿ ಈ ಒಂದು ಸತ್ಯವೇದದ ಅನೇಕ ಭಾಗಗಳಲ್ಲಿ ನೋಡ್ತಿರ್ಬೇಕಾದ್ರೆ ಚಿಕ್ಕ ಮಕ್ಕಳನ್ನು ಬೆಳೆಸುವಂತ ವಿಧಿವಿಧಾನಗಳನ್ನು ಸೂಚಿಸಲ್ಪಟ್ಟಿರುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಟಾರ್ನಮಿ ಅಥವಾ ಧರ್ಮೋಪದೇಶ ಕಾಂಡ ಪುಸ್ತಕ ಅದರ 6ನೇ ಅಧ್ಯಾಯ ವಚನ 6ರಿಂದ 9 ವಚನವನ್ನು ನಾವು ಓದುವಂತನ ಇದನ್ನು ನೋಡ್ರಿ. ವಾಕ್ಯದಲ್ಲಿ ಹೇಳುವಂಥದ್ದಾಗಿದೆ. ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯ 6ರಿಂದ 9 ವಚನ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ಇರಬೇಕು, ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿರಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥಕವಾಗಿ ಕೈಗಳಿಗೆ ಕಟ್ಟಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತೆ ಇರಬೇಕು. ನಿಮ್ಮ ಮನೆಯ ಬಾಗಿಲಿನ ನಿಲುಪಟ್ಟಿಗಳಲ್ಲಿಯೂ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕೆಂಬುದಾಗಿ. ಹೇಗೂ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತಿರ್ಬೇಕಾದ್ರೆ ಈ ಧರ್ಮೋಪದೇಶ ಕಾಂಡ ಪುಸ್ತಕ ಅದರ 6ನೇ ಅಧ್ಯಾಯ 6ರಿಂದ ನಾವು 9 ವಚನವರೆಗೆ ಇರುತ್ತಿರುವಂತ ಈ ಮಾತನ್ನು ಗಮನಿಸುತ್ತಿರಬೇಕಾದ್ರೆ ಇದಕ್ಕೆ ಸತ್ಯವೇದದ ಅನುಸಾರವಾದಂಥ ರೀತಿಯಲ್ಲಿ ಶಮ ಎಂಬುದಾಗಿ ಅದಕ್ಕೆ ಸೂಚಿಸುವಂತರಾದರೆ, ಇಸ್ರಾಯೇಲರ ಒಂದು ಪದ್ಧತಿ ಮಾಡಲ್ಪಡಲೇಬೇಕಾದಂಥ ಕಾರ್ಯ ಅದೇನೆಂಬುದಾಗಿ ಹೇಳ್ತಿರ್ಬೇಕಾದ್ರೆ, ಒಂದು ರೀತಿಯಲ್ಲಿ ಇಸ್ರಾಯೇಲರ ಹಿರಿಯರು ಅಥವಾ ತಾಯಿಗಳು ತಮಗಿರುವಂಥ ದೊಡ್ಡ ಜವಾಬ್ದಾರಿಕೆ ಏನೆಂಬುದಾಗಿ ಹೇಳ್ತಿರ್ಬೇಕಾದ್ರೆ ದೇವರು ನಡೆಸಿದಂಥ ಕಾರ್ಯಗಳನ್ನು ತಮ್ಮ ಮಕ್ಕಳಿಗೆ ವಿವರಿಸುವಂತರಾಗಿರಬೇಕೆಂಬುದಾಗಿ. ದೇವರು ಇಸ್ರಾಯೇಲರಿಗೆ ಮಾಡಲ್ಪಟ್ಟಂಥ ಕಾರ್ಯಗಳನ್ನು ಇಸ್ರಾಯೇಲರು ತಮ್ಮ ಮಕ್ಕಳಿಗೆ ವಿವರಿಸುವಂತರಾಗಿರಬೇಕಾಗಿದೆ, ಅಥವಾ ದೇವರು ಎಂಥ ದೊಡ್ಡವನೆಂಬುದಾಗಿ ಹೇಳಿಕೊಂಡು ತಿಳಿ ಹೇಳಬೇಕಾಗಿದೆ. ಈ ಕಾರಣದಿಂದಾಗಿಯೇ ಈ ಧರ್ಮೋಪದೇಶ ಕಾಂಡ ಪುಸ್ತಕ 6ನೇ ಅಧ್ಯಾಯ ವಚನ 6ರಿಂದ 9 ವಚನದವರೆಗಿರುವಂಥ ಈ ಒಂದು ಭಾಗವನ್ನು
ಮಕ್ಕಳಿಗೆ ಯಾವ ರೀತಿಯಲ್ಲಿ ಪ್ರಬೋಧಿಸಬೇಕೆಂಬುದಾಗಿ ತಿಳಿಯಪಡಿಸುವಂಥದ್ದಾಗಿದೆ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಶ್ರಮ ಅಥವಾ ಒಂದು ರೀತಿಯಲ್ಲಿ ನಾವು ಮಾಡಲ್ಪಡಲೇಬೇಕಾದಂಥ ಕಾರ್ಯ. ಈಗಲೂ ಸಹ ಯಹೂದಿ ಪದ್ಧತಿಗಳಲ್ಲಿ ನೋಡುವಾಗ, ಇಸ್ರಾಯೇಲ್ ದೇಶ ನಾಡುಗಳಲ್ಲಿ ನೋಡ್ತಿರುವಾಗ, ಅನೇಕ ಕಡೆಗಳಲ್ಲಿ ಸಹ ನೋಡ್ತಿರ್ಬೇಕಾದ್ರೆ ತಮ್ಮ ಮಕ್ಕಳನ್ನು ಮೊಟ್ಟ ಮೊದಲಾಗಿ ಶಾಲೆಗೆ ಕಳಿಸುತ್ತಾರೋ ಇಲ್ಲೋ ಗೊತ್ತಿಲ್ಲ, ಅಥವಾ ಒಂದು ರೀತಿಯಲ್ಲಿ ಪ್ರಾಪಂಚಿಕವಾದಂಥ ಜ್ಞಾನದ ವಿಷಯದಲ್ಲಿ ಅವರು ಹೆಚ್ಚಿನ ಆಸಕ್ತಿ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವರು ತಮ್ಮ ತಮ್ಮ ಜೀವಿತದಲ್ಲಿ ಈ ಸಿನಗೋಗ್ಸ್ಗಳಿಗೆ ಅಥವಾ ಒಂದು ರೀತಿಯಲ್ಲಿ ಸಭಾಮಂದಿರಗಳಿಗೆ ಕಳಿಸುವಂತರ ಇದ್ದಾರೆ, ಅಥವಾ ಒಂದು ರೀತಿಯಲ್ಲಿ ಆ ಒಂದು ದೇವರ ವಿಷಯದಲ್ಲಿ ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ಅಥವಾ ದೇವರ ವಿಷಯದಲ್ಲಿ ಕಲಿಯುವುದಕ್ಕೋಸ್ಕರವಾಗಿ ಕಲಿಸುವಂತರ ಇದ್ದಾರೆ. ಯಾಕೆ ಎಂಬುದಾಗಿ ಹೇಳ್ತಿರ್ಬೇಕಾದ್ರೆ, ಇದು ದೇವರೇ ನಮಗೋಸ್ಕರವಾಗಿ ಮಾಡಲ್ಪಟ್ಟಂತ ಕಾರ್ಯವಾಗಿದೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಾನು ನಿಮಗೆ ತಿಳಿಯಪಡಿಸುವಂತೇನೆಂದರೆ, ಈ ಅನೇಕದಲ್ಲಿ ನಿಮ್ಮ ಮಕ್ಕಳಿಗೆ ಇವುಗಳನ್ನು ಅಭ್ಯಾಸಿಸಿರಿ. ಯಾವುದನ್ನು ಅಭ್ಯಾಸಿಸಬೇಕಾದ್ರೆ, ಮೇಲಿನ ವಚನಗಳನ್ನು ನಾವು ಧ್ಯಾನಿಸುತ್ತಿರಬೇಕಾದ್ರೆ ಧರ್ಮೋಪದೇಶಕಾಂಡ ಪುಸ್ತಕ 6ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ಹೇಳ್ತಾ ಇದೆ, ಇಸ್ರಾಯೇಲರೇ ಕೇಳಿರಿ, ನಿಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕಾಗಿದೆ. ಈ ಕಾರ್ಯಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸಿಸಿರಿ. ಅವ್ರಿಗೆ ಏನ್ ಮಾಡಂತಂದ್ರೆ, ಇಲ್ಲಿ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಅವರಿಗೆ ಅಭ್ಯಾಸ ಮಾಡಿಸಿರಿ. ಮನೆಯಲ್ಲಿ ಕೂತಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಅವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥಕವಾಗಿ ಕೈಗಳಿಗೆ ಕಟ್ಟಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು. ನಿಮ್ಮ ಮನೆಯ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆಬಾಗಲುಗಳ ಮೇಲೆಯೂ ಇವುಗಳನ್ನು ಬರೆಸಬೇಕೆಂಬುದಾಗಿ. ಹಾಗಾದ್ರೆ ಅವರಿಗೆ ದೇವರ ವಿಷಯದಲ್ಲಿರುವಂತಹ ಭಯಭಕ್ತಿಯನ್ನು ತಿಳಿಸಬೇಕಾಗಿದೆ. ನೀತಿಯುತವಾದಂಥ ಮಾರ್ಗದಲ್ಲಿ ನಡೆಯುವುದಕ್ಕೋಸ್ಕರವಾಗಿ ತಿಳಿಸಬೇಕಾಗಿದೆ. ಹಾಗಾದ್ರೆ ಯೇಸುಸ್ವಾಮಿಯ ವಿಷಯದಲ್ಲಿ ನಾವು ಗಮನಿಸುತ್ತಿರಬೇಕಾದ್ರೆ, ಆತನು ಸಹ ಚಿಕ್ಕ ಪ್ರಾಯದಲ್ಲಿರುತ್ತಿರುವಾಗ ತನ್ನ ತಾಯಿಗಳಿಗೆ ವಿಧೇಯ ಮಗನಾಗಿ ನಡೆದನು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಗುರು ಹಿರಿಯರನ್ನು ಆಧರಿಸಿದನು ಎಂಬುದಾಗಿ ನೋಡ್ತಾ ಇದ್ದೇವೆ. ಈ ಕಾರಣದಿಂದಾಗಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ದಯೆಯು ಮನುಷ್ಯರ ದಯೆಯು ಕ್ರಿಸ್ತೇಸುವಿನ ಮೇಲೆ ಇತ್ತು ಎಂಬುದಾಗಿ ಹೇಳಿಕೊಂಡು ಸತ್ಯವೇದ ಹೇಳುವಂಥದ್ದಾಗಿದೆ. ಹಾಗಾದರೆ ಈ ದಿನಗಳಲ್ಲಿ ನಮ್ಮ ಮಕ್ಕಳ ಮೇಲೆ ದೇವರ ದಯೆ ಇರಬೇಕಾಗಿದೆ. ಅಷ್ಟು ಮಾತ್ರವೇ ಗುರು ಹಿರಿಯರ ದಯೆಯೂ ಸಹ, ದೊಡ್ಡವರ ದಯೆಯೂ ಸಹ ಇರಬೇಕಾಗಿದೆ ಎಂಬುದಾಗಿ ಹೇಳಿಕೊಂಡು ಇಲ್ಲಿ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ. ಅಂದರೆ ಅದರರ್ಥ ಚಿಕ್ಕ ಮಕ್ಕಳು ಅನೇಕದಲ್ಲಿ ದೇವರಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕಾಗಿದೆ. ಅಷ್ಟು ಮಾತ್ರವೇ ತನ್ನ ತಾಯಿಗಳಿಗೆ, ಬಂಧು ಮಿತ್ರರಿಗೆ, ಹಿರಿಯರಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕಾಗಿದೆ. ಇದನ್ನೇ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ. ಹಾಗಾದರೆ ಈ ಬೆಳಗಿನ ಜಾವದಲ್ಲಿ ಕ್ರಿಸ್ತೇಸುವಿನಲ್ಲಿ ಇರುತ್ತಿರುವಂತಹ ಎಲ್ಲ ಮಕ್ಕಳಿಗೂ ಮತ್ತು ಮಕ್ಕಳ ತನ್ನ ತಾಯಿಗಳಿಗೂ ದೇವರು ತಿಳಿಪಡಿಸುವಂಥ ವಾಕ್ಯ ಏನೆಂದು ಹೇಳ್ತಿರಬೇಕಾದ್ರೆ, ನೀವು ನಿಮ್ಮ ಮಕ್ಕಳನ್ನು ದೈವಿಕತೆಯಲ್ಲಿ ಬೆಳೆಸಬೇಕಾಗಿದೆ. ಮಕ್ಕಳ ದಿನಾಚರಣೆ ಎಂಬುದಾಗಿ ಈ ದಿನದಲ್ಲಿ ನಾವು ಆಚರಿಸ್ತಾ ಇದ್ದೇವೆ. ಆದರೆ ಆಚರಿಸೋದಕ್ಕಿಂತ ಪೂರ್ವದಲ್ಲಿ ಇವತ್ತು ದಿವಸ ಮಕ್ಕಳನ್ನು ನಾವು ದೈವಿಕತೆಯಲ್ಲಿ ಬೆಳೆಸುತ್ತಿದ್ದೇವೆ ಎಂಬುದಾಗಿ ಪ್ರಾರಂಭದಲ್ಲಿ ನಾನು ಹೇಳಲ್ಪಟ್ಟ ಪ್ರಕಾರ, ಮಕ್ಕಳನ್ನು ಶಿಕ್ಷಣ ಎಷ್ಟು ನಾವು ಪ್ರಾಮುಖ್ಯತೆಯನ್ನು ಕೊಡ್ತೇವೋ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಬೇಕಾದಂಥ ಆಧ್ಯಾತ್ಮಿಕವಾದಂಥ ಜೀವಿತದ ವಿಷಯದಲ್ಲಿ ಸಹ ತಿಳಿಯಪಡಿಸಬೇಕಾಗಿದೆ. ಮತ್ತು ಅದಕ್ಕಿಂತ ಅನೇಕದಲ್ಲಿ ಅವರಿಗೆ ಬೇಕಾದಂಥ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಬೇಕಾಗಿದೆ. ಅವರಿಗೆ ಸಮಾಜದಲ್ಲಿ ಯಾವ ರೀತಿಯಲ್ಲಿ ಜೀವಿಸಬೇಕಾಗಿದೆ ಎಂಬುದಾಗಿ, ಯಾವುದೇ ರೀತಿಯಲ್ಲಿ ಮನೆಯಲ್ಲೇ ಯಾವುದೇ ರೀತಿಯಲ್ಲಿ ನಾವು ಕಲಿಸದೆ ಹೋದರೆ ಅದು, ಅಥವಾ ಒಂದು ರೀತಿಯಲ್ಲಿ ಒಳ್ಳೆಯ ಪಾಠಗಳನ್ನು ಹೇಳಿಕೊಡದೆ ಹೋದರೆ ಅವರು ಸಮಾಜದಲ್ಲಿ ಹೋಗಿ ಒಂದು ಒಳ್ಳೆಯ ವ್ಯಕ್ತಿಗಳಾಗಿರಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಅವರನ್ನು ಒಳ್ಳೆಯವರನ್ನಾಗಿ ಮಾಡಬೇಕಾಗಿದೆ, ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಬೇಕಾಗಿದೆ. ಅದಕ್ಕೇ ಈ ಸ್ವಾಮಿ ಹೇಳ್ತಾ ಇದ್ದಾರೆ, ಚಿಕ್ಕ ಮಕ್ಕಳನ್ನು ನನ್ನ ಹತ್ರ ಬರಗೊಳಿಸಿರಪ್ಪ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ದೇವರಾಜ್ಯವು ಅಂತವರದು ಎಂಬ ಹೇಳ್ತಾ ಇದೆ. ಹಾಗಾದರೆ ದೇವರಾಜ್ಯವನ್ನು ಸೇರಲ್ಪಡಬೇಕಾದ್ರೆ ಮಕ್ಕಳನ್ನು ಯೇಸು ಸ್ವಾಮಿ ಇಷ್ಟಪಡುವಂತನಾಗಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಈ ಕಾರಣದಿಂದಾಗಿ ಜ್ಞಾನೋಕ್ತಿಯ ಗ್ರಂಥ ಅದರ 4ನೇ ಜ್ಞಾನೋಕ್ತಿ ಅದರ 1ನೇ ವಚನ 2ನೇ ವಚನ ಹೇಳ್ತಾ ಇದ್ದಾರೆ, ಮಕ್ಕಳಿರ ತಂದೆಯ ಶಿಕ್ಷಣವನ್ನು ಕೇಳಿರಿ, ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡಿರಿ, ನಾನು ನಿಮಗೆ ಸುಬೋಧನೆಯನ್ನು ಮಾಡುವೆನು, ನನ್ನ ಉಪದೇಶವನ್ನು ಬಿಡಬೇಡಿರಿ ಎಂಬುದಾಗಿ. ಹಾಗಾದರೆ ಇಲ್ಲಿ ದೇವವಾಕ್ಯದಲ್ಲಿ ತಿಳಿಸುವಂಥದ್ದಾಗಿದೆ, ನಾನು ನಿಮಗೆ ಸುಬೋಧನೆಯನ್ನು ಮಾಡುವೆನು, ನನ್ನ ಉಪದೇಶವನ್ನು ಬಿಡಬೇಡಿರಿ ಎಂಬುದಾಗಿ. ಹಾಗಾದರೆ ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕಾಗಿದೆ, ಅವರು ವೃದ್ಧಿಯಾಗಬೇಕಾಗಿದೆ, ಅವರು ದೇವರಲ್ಲಿ ಬೆಳೆಯಬೇಕಾಗಿದೆ, ಅವರು ಪ್ರಾಪಂಚಿಕವಾದಂಥ
ಜೀವಿತವನ್ನು ಎಷ್ಟರ ಮಟ್ಟಿಗೆ ಅವರು ಅನುಸರಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ಆದರೆ ದೈವಿಕತೆಯನ್ನು ಅನುಸರಿಸಬೇಕಾಗಿದೆ, ಒಳ್ಳೆಯ ಮಕ್ಕಳಾಗಿ ಜೀವಿಸಬೇಕಾಗಿದೆ. ಹಾಗಾದರೆ ಈ ಸ್ವಾಮಿ ಹತ್ತಿರ ಚಿಕ್ಕ ಮಕ್ಕಳನ್ನು ಕರೆತರುವಾಗ ಅವರಿಗೆ ಪ್ರಾರ್ಥಿಸಬೇಕೆಂಬುದಾಗಿ ಕರೆತರುವಾಗ ಶಿಷ್ಯರು ಅಡ್ಡಿಗಳನ್ನು ಮಾಡಿದರು. ಅದೇ ರೀತಿಯಲ್ಲಿ ಅಡ್ಡಿಗಳು ಸಹ ಈ ಲೋಕದಲ್ಲಿ ಇರುವುದುಂಟು. ಆದರೆ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಸಂಸ್ಕೃತಿಯಲ್ಲಿ ಬೆಳೆಸುವಂತರಾಗೋಣ. ಈ ದಿನಗಳಲ್ಲಿ ನೋಡುತ್ತಿರಬೇಕಾದ್ರೆ ಪ್ರಾಪಂಚಿಕವಾದಂಥ ರೀತಿಯಲ್ಲಿ ಅನೇಕ ಒಂದು ರೀತಿಯಲ್ಲಿ ಹಾಡುಗಳನ್ನು ಕೇಳಲಿಕ್ಕೆ ಮಕ್ಕಳು ಇಷ್ಟ ಬಯಸುವಂತರಾಗಿದ್ದಾರೆ, ಅಥವಾ ಅವುಗಳಲ್ಲಿ ಅನೇಕ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಆದರೆ ಆಧ್ಯಾತ್ಮಿಕವಾದಂಥ ಜೀವಿತದಲ್ಲಿರುವಂಥ ಆಸಕ್ತಿ ಅವರಲ್ಲಿ ಇದೆಯೋ ಇಲ್ಲ ಎಂಬುದಾಗಿ ಹೇಳಿಕೊಂಡು ಆತ್ಮೀಯ ಜೀವಿತದಲ್ಲಿ ಬೆಳೆಸುವುದಕ್ಕೋಸ್ಕರವಾಗಿ ನಾವು ಪ್ರಯತ್ನ ಮಾಡುವಂತರಾಗೋಣ. ಹಾಗಾದರೆ ಈ ದಿನದಲ್ಲಿ ಈ ಒಂದು ಚಿಕ್ಕ ಮಕ್ಕಳ ದಿನಾಚರಣೆ ಎಂಬುದಾಗಿ ಇರುತ್ತಿರುವಾಗ ನಮ್ಮ ಮಕ್ಕಳನ್ನು ನಾವು ಗಮನಿಸುವಂತರಾಗೋಣ. ನಮ್ಮ ಮಕ್ಕಳು ಮಾತ್ರವಲ್ಲದೆ ಸಮಾಜದಲ್ಲಿರುವಂಥ ಎಲ್ಲ ಮಕ್ಕಳು ಸಹ ಒಳ್ಳೆ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿದೆ, ಆತ್ಮೀಯ ಜೀವಿತದಲ್ಲಿ ಬರಬೇಕಾಗಿದೆ, ಒಳ್ಳೆಯ ಮಕ್ಕಳಾಗಿ ಜೀವಿಸಬೇಕಾಗಿದೆ. ಹಾಗಾಗುವಂತೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಾವು ನೆನಪಿಟ್ಟುಕೊಳ್ಳೋಣ, ಅನೇಕ ಆ ದಿನದಲ್ಲಿ ತಂದೆಯಾದ ದೇವರೇ ಅಥವಾ ಇಸ್ರಾಯೇಲರಿಗೆ ತಿಳಿಯಪಡಿಸಿದ, ನೀವು ನಿಮ್ಮ ಮಕ್ಕಳಿಗೆ ಇಂಥವುಗಳನ್ನೆಲ್ಲವನ್ನು ಅಭ್ಯಾಸ ಮಾಡಿರಿ. ಅವರು ಕೂಡುವಾಗಲೂ, ಏಳುವಾಗಲೂ, ಮಲಗುವಾಗಲೂ, ನಡೆಯುವಾಗಲೂ, ಹೋಗುವಾಗಲೂ, ಬರುವಾಗಲೂ ಅವುಗಳನ್ನು ಅವರಿಗೆ ಅಭ್ಯಾಸಿಸಿರುವುದಾಗಿ. ಹಾಗಾದರೆ ಕ್ರಿಶ್ಚಿಯನ್ ಎಜುಕೇಷನ್ ಅಲ್ಲಿ ಬರುವಂಥ ಮುಖ್ಯವಾದಂಥ ಸಿಸ್ಟಮ್ ಯಾವುದೇ ಎಂಬುದಾಗಿ ಹೇಳ್ತಿರ್ಬೇಕಾದ್ರೆ ಮಕ್ಕಳನ್ನು ಆತ್ಮೀಯ ಜೀವಿತದಲ್ಲಿ ಅವರು ಈ ದಿನಗಳಲ್ಲಿ ಆತ್ಮೀಯ ಜೀವಿತದಲ್ಲಿ ನಡೆಯುವುದೇ ಆಗಿರುವುದಾದರೆ ಸಮ್ಮೇಳನೋಪಾದಿಯಲ್ಲಿ ಚಿಕ್ಕ ಪ್ರಾಯದಲ್ಲೇ ದೇವರನ್ನು ಕಂಡುಕೊಂಡು ಸಾಕ್ಷಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗಾದರೆ ಹಾಗೆ ಮಾಡುವ ಹಾಗೆ ಕರ್ತನು ತಾನೇ ಸಹಾಯ ಮಾಡಲಿ. ವೀಕ್ಷಿಸಿದಂಥ ನಿಮ್ಮೆಲ್ಲರನ್ನು ಸಹ ದೇವರ ಆಶೀರ್ವದಿಸಲಿ. ನಿಮ್ಮ ಮಕ್ಕಳಿಗೆ ವಿಷಯದಲ್ಲಿ ನೀವು ಪ್ರಾರ್ಥನೆ ಮಾಡಿರಿ, ಅವರನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಸಿರಿ. ಮಕ್ಕಳು ಸಹ ದೇವರಲ್ಲಿ ಬರಬೇಕೆಂಬುದಾಗಿ ನಾನು ಕೇಳಿಕೊಳ್ಳುವಂತನಾಗಿದ್ದೇನೆ. ಮತ್ತು ದೇವರನ್ನು ಕಂಡುಕೊಳ್ಳಿರಿ. ಮತ್ತು ಚಿಕ್ಕ ಪ್ರಾಯದಲ್ಲಿ ನೀವು ಕ್ರಿಸ್ತನ ಕಡೆಗೆ ಬರುವುದಾದರೆ ದೇವರು ಚಿಕ್ಕ ಮಕ್ಕಳನ್ನು ಆಶೀರ್ವಿಸುವಂತನಾಗಿದ್ದಾನೆ, ಅವರನ್ನು ಪ್ರೀತಿಸುವಂತನಾಗಿದ್ದಾನೆ. ದೇವರ ಪ್ರೀತಿ ಎಲ್ಲ ಮಕ್ಕಳ ಮೇಲೆ, ಪ್ರತಿಯೊಬ್ಬರ ಮೇಲೆ ಇಟ್ಟು ನಡೆಸಲಿ. ದೇವರ ನಿಮ್ಮೆಲ್ಲರನ್ನು ಸಹ ಆಶೀರ್ವಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪ್ರೀತಿಸುವ ರಕ್ಷಕನೇ, ನಮಗೆ ಸ್ತೋತ್ರವಾಗಲಪ್ಪ. ಈ ದಿನದಲ್ಲಿ ಮಕ್ಕಳ ದಿನಾಚರಣೆ ಎಂಬುದಾಗಿರುತ್ತಿರುವಾಗ ನಮ್ಮ ಸಭೆಯ ಎಲ್ಲ ಮಕ್ಕಳನ್ನು ಮತ್ತು ಸ್ವಾಮಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ಮಕ್ಕಳನ್ನು ಮತ್ತು ಅವರ ತಾಯಿಗಳನ್ನು ಆಶೀರ್ವಿಸಲಿ. ಮತ್ತು ವಿಶೇಷವಾಗಿ ದೇವ ನಮ್ಮ ಭಾರತ ದೇಶದಂತೂ ಸಹ ಇರುತ್ತಿರುವಂಥ ಮಕ್ಕಳು ದೇವ ಆತ್ಮೀಯ ರೀತಿಯಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಒಳ್ಳೆ ರೀತಿಯಲ್ಲಿ ಸದೃಢರಾಗಿ ಮುಂದೆ ಸಾಗಲ್ಪಡುವಂತೆ ಸಹಾಯ ಮಾಡಿರಿ. ಇವೆಲ್ಲವುಗಳ ನಡುವೆ ದೇವ ಒಳ್ಳೆಯ ಶಿಕ್ಷಣ ಮಾತ್ರಲ್ಲದೆ ಒಳ್ಳೆಯ ಸಂಸ್ಕೃತಿಯನ್ನು, ಒಳ್ಳೆಯ ಸ್ವಾಮಿ ಸತ್ಯ ಮಾರ್ಗವನ್ನು ಕಂಡುಕೊಂಡು ದೇವ ಸತ್ಯ ಮಾರ್ಗದಲ್ಲಿ ನಡೆಯಲ್ಪಡಲಿಕ್ಕೆ ಆಗುವಂಥ ಸಹಾಯ ಮಾಡಿರಿ. ಮಕ್ಕಳಿಗೆ ಬೇಕಾದಂಥ ವಿಧೇಯತೆ ಜೀವಿತವನ್ನು, ತಗ್ಗಿಸಿಕೊಳ್ಳುವಂಥ ಜೀವಿತವನ್ನು, ಅವರು ಸ್ವಾಮಿ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂಥ ಜೀವಿತ ಕಲಿಯುವಂತೆ ಸಹಾಯ ಮಾಡಪ್ಪ. ಎಲ್ಲ ಮಕ್ಕಳನ್ನು ನೀನು ಆಶೀರ್ವಿಸುತ್ತಿ ಎಂಬುದಾಗಿ ನಂಬುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನಿಂದ ಸಹವಾಸ ನಡೆಸುವಿಕೆ ಈಗಲೂ ಯಾವಾಗಲೂ ವೀಕ್ಷಿಸುತ್ತಿರುವಂಥ ಎಲ್ಲರ ಮೇಲೆ ಮತ್ತು ಎಲ್ಲ ಮಕ್ಕಳ ಮೇಲೆ ನಿತ್ಯ ನಿಂತಿರುವ ನೆರವುಗಳಿರಲಿ. ಆಮೇಲೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.